ಯಾವುದೇ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ನ ಬರೆಯೋತ್ನಾಗ ನಿಮ್ಗೆ ಏನು ಕ್ವಶನ್ಸ್ ಬರ್ತಿರ್ತಾವಪ್ಪ ಅಂದ್ರೆ ಲಸ ಮತ್ತು ಮಸ ಆದ್ಮೇಲೆ ಕ್ವಶನ್ಸ್ ಬರ್ತಿರ್ತಾವ. ಹಾ, HCF ಅಂಡ್ LCM ಅಂತೇಳಿ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಲೀಸ್ಟ್ ಕಾಮನ್ ಮಲ್ಟಿಪಲ್ ಅಂತೇಳಿ. ಇದ್ರ ಮೇಲೆ ಏನು ಕ್ವಶನ್ಸ್ ಬಂದಿರಪ್ಪ ಅಂದ್ರೆ 45, 60, 75 ಫಸ್ಟ್ಗೆ ಮಸ ಮತ್ತು ಅವಕರ ಲಸಾನ ಮೊತ್ತ ಎಷ್ಟು ಅಂತ ಕಂಡುಹಿಡಿರಿ ಅಂತ ಕೊಟ್ಟಿದ್ದಾನೆ. ಇಲ್ಲಿ ಏನ್ ಮಾಡಬೇಕಪ್ಪ ಅಂದ್ರೆ ಇಲ್ಲಿ ನೋಡ್ರಿ 45, 60 ಮತ್ತು 75 ಯಾವ ಮಗ್ಗಿ ಒಳಗಡೆ ಹೋಗ್ತಾವ್ ನೋಡ್ಕೋಬೇಕು. ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಅಂದ್ರೆ ಮಸಾನ ಕಂಡುಹಿಡ್ಕೋರಿ. ಫಸ್ಟ್ಗೆ ಇಲ್ಲಿ ಮಸ ಕೊಟ್ಟಾಗ ಮಸ ಕಂಡುಹಿಡಬೇಕಪ್ಪ ಅಂದ್ರೆ ಮೂರು ಒಂದೇ ಮಗ್ಗಿ ಒಳಗಡೆ ಹೋಗ್ತಪ್ಪ ಅಂದ್ರೆ ಮಾತ್ರ ಭಾಗಿಸ್ಬೇಕು. ಇವು ಮೂರು ಮಗ್ಗಿ ಎದ್ರಾಗ ಹೋಗ್ತಾವಪ್ಪ ಅಂದ್ರೆ 15 ಮಗ್ಗಿ ಹೋಗ್ತಾವ. ಹಾಗಾದ್ರೆ 15 ಸ್ಟಾರ್ಟ್ ಮಾಡ್ಬೋದು. 15 ಮೂರ್ಲೆ 45, 15 ನಾಲ್ಕಲೆ 60, 15 ಐದ್ಲೆ 75. ನೋಡ್ರಿ ಇನ್ನು ನೆಕ್ಸ್ಟ್ 3, 4, 5 ಇನ್ ಯಾವುದೇ ಮಗ್ಗಿ ಒಳಗಡೆ ಹೋಗಾಗ್ತಿಲ್ಲ. ಎರಡು ಹೋದ್ರೂ ಕೂಡ 3 ಹೋಗ್ಬೇಕು. ಹೋದ್ರ ಇಲ್ಲಿಕಂತಂದ್ರೆ 2 ಹೋದ್ರೂ ನಾವು ಕನ್ಸಿಡರ್ ಮಾಡಂಗಿಲ್ಲ, ಇಲ್ಲಿಗೆ ಸ್ಟಾಪ್ ಮಾಡ್ಬೇಕು. ಇದೇ ಏನಾಗ್ತದಪ್ಪ ಅಂದ್ರೆ 15 ಬಂತಲ್ಲ, ಇದೇ 15 ಅದಕ್ಕೆ ಮಸ ಆಗಿರ್ತದೆ. ನಮಗೆ ಇನ್ನೇನು ಕೇಳ್ತಾನ ಅದ್ರ ಲಸಾನು ಕೇಳೋಣ. ಈಗ ನೋಡ್ರಿ 3, 4, 5 ಅಂತೂ ಯಾವುದೇ ಮಗ್ಗಿ ಒಳಗಡೆ ಹೋಗಂಗಿಲ್ಲಪ್ಪ ಅಂದ್ರೆ ಇಲ್ಲಿ ಅಂತ ಇದಕ್ಕೆ ಗುಣಿಸ್ಬಿಡ್ರಿ. 15 ಮೂರ್ಲೆ ಎಷ್ಟಪ್ಪ ಅಂದ್ರೆ 45. ಓಕೆ, ಇನ್ನ ಇದನ್ನ ಗುಣಿಸ್ಕೊಡ್ರಿ. 4 ಎಷ್ಟಪ್ಪ ಅಂದ್ರೆ 20. ಡೈರೆಕ್ಟ್ ಆಗಿ ನೀವೇನ್ ಮಾಡೋದಪ್ಪ ಅಂದ್ರೆ ಗುಣಿಸ್ಕೊತ ಹೋಗ್ಬಿಡು. 15 ಮೂರ್ಲೆ 45, 45 ನಾಲ್ಕಲೆ ಮತ್ತ ಬಂದಂತ ಆನ್ಸರ್ ಕೈದಲೆ ಮಲ್ಟಿಪ್ಲಿಕೇಶನ್ ಮಾಡ್ಕೊತ ಹೋಗ್ಬೋದು. ಅವಾಗ ನೀನು ಮಗ್ಗಿನೇ ಬರ್ಲಿಕ್ಕಪ್ಪ ಅಂದ್ರೆ ಏನ್ ಮಾಡ್ಕೋ, 15 ಮೂರ್ಲೆ 45 ಡೈರೆಕ್ಟ್ ಗೊತ್ತದ, 4 20 ಅನ್ನೋದು ಗೊತ್ತೈತೆ, ಬರ್ಕೋ. ಹೊಳ್ಳಿ ಅದಕ್ಕೆ ಮತ್ತೆ ಗುಣಿಸು. 45 ಆಡ್ಲೆ ಎಷ್ಟಪ್ಪ ಅಂದ್ರೆ 45 ಆಡ್ಲೆ 90. ಇದೊಂದು 0 ಐತಿ, 0 900 ಬಂತು. ಹಾಗಾದ್ರೆ ಮಸ ಎಷ್ಟು ಬಂದಿತ್ತು? 15 ಬಂದಿತ್ತು. ಲಸ ಎಷ್ಟು ಬಂತು? 900 ಬಂತು. 900 ಒಂದು 15 ಎರಡು ಕೂಡಿಸ್ಬಿಡು 915 ಆಗ್ತದೆ. ಹಾಗಾದ್ರೆ ಲಸ ಮತ್ತು ಮಸಾದ ಮೊತ್ತ ಏನಾಗ್ತದಪ್ಪ ಅಂದ್ರೆ 915 ಆಗ್ತದೆ. ಇದಕ್ಕೆ ಆನ್ಸರ್ ಸಿ ರೈಟ್ ಆನ್ಸರ್ನ ತಾವು ಹಾಕ್ಬೇಕಾಗ್ತದೆ. ಇವೆಲ್ಲ SSC ಆಗಲಿ ನಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಸ್ ಹೋದ್ರೆ ಮ್ಯಾಥ್ಸ್ ರಿಲೇಟೆಡ್ ಎಲ್ಲೋ ಒಂದೊಂದು ಕಡೆ ಟ್ರಿಕ್ಸ್ಗಳು ಇಂಥವು ವರ್ಕೌಟ್ ಆಗ್ತಿರ್ತಾವೆ. ಅಲ್ಲಿ ಇವನ್ನ ಮಾಡ್ರಿ. ಫಸ್ಟ್ ಒಂದು ಪೇಜ್ ನೋಡ್ತಿದ್ರಪ್ಪ ಅಂದ್ರೆ ಪೇಜ್ನ ಫಾಲೋ ಮಾಡ್ಕೊಡ್ರಿ. ಧನ್ಯವಾದಗಳು.